ಯೇಸುವಿಗೆ ಸ್ತೋತ್ರ. ಇಂದು 30 ಜುಲೈ 2025. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 4 ಮತ್ತು 5 ವಾಕ್ಯ. ಯಾರಾದರೂ ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಿಯಾರೆಂಬ ಭಯ ನನಗಿರುವುದರಿಂದ ಇದನ್ನು ಹೇಳಿದ್ದೇನೆ. ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷಪಡುತ್ತೇನೆ. ಕೊಲೊಸ್ಸೆ ಸಭೆಯು ಎಪಫ್ರನಿಂದ ಸ್ಥಾಪಿತವಾದ ಸಭೆಯಾಗಿತ್ತು. ಪೌಲನು ರೋಮ್ ಸೆರೆವಾಸವನ್ನು ಅನುಭವಿಸುತ್ತಿರುವಾಗ ಕೊಲೊಸ್ಸೆ ಪಟ್ಟಣದ ಸಭೆಯ ದೇವಜನರನ್ನು ಮುಖಾಮುಖಿಯಾಗಿ ಕಾಣದೇ ಇದ್ದಾಗ್ಯೂ ಎಪಫ್ರನ ಮೂಲಕ ಕೊಲೊಸ್ಸೆ ದೇವಜನರ ಪವಿತ್ರಾತ್ಮ ಪ್ರೇರಿತವಾದ ಪ್ರೀತಿಯ ಕುರಿತಾಗಿ ತಿಳುಕೊಂಡಿದ್ದರಿಂದ ಹಾಗೂ ಜ್ಞಾನವಾದ ತತ್ವದ ದುರ್ಬೋಧನೆ ಕೊಲೊಸ್ಸೆ ಪಟ್ಟಣದಲ್ಲಿ ಹಾಗೂ ಆಸ್ಯ ಸೀಮೆಯ ಇತರೆ ಪಟ್ಟಣಗಳಲ್ಲಿರುವ ದೇವರ ಸಭೆಗೆ ವ್ಯಾಪಿಸುತ್ತಿರುವುದನ್ನು ಕೇಳಿ ಗ್ರಹಿಸಿಕೊಂಡ ಪೌಲನು ತನ್ನ ಬರವಣಿಗೆಯ ಮೂಲಕ ತನ್ನ ಆತಂಕವನ್ನು ಹೊರಹಾಕುವವನಾಗಿದ್ದಾನೆ. ಕೊಲೊಸ್ಸೆ ಪಟ್ಟಣದ ಐತಿಹಾಸಿಕ ಹಿನ್ನೆಲೆಯನ್ನು ಮತ್ತು ಸಂದರ್ಭವನ್ನು ಕಲಿಯುವಾಗ ಕೊಲೊಸ್ಸೆ ಪಟ್ಟಣವು ಗ್ರೀಕ್ ರೋಮನ್ ಸಂಸ್ಕೃತಿಯನ್ನು ಮೆಚ್ಚುತ್ತಿದ್ದಂತಹ ಒಂದು ಪಟ್ಟಣವಾಗಿತ್ತು. ಕೊಲೊಸ್ಸೆ ಪಟ್ಟಣವು ರೋಮ್ನ ಆರ್ಥಿಕತೆಯ ಹೆದ್ದಾರಿಯಾಗಿದ್ದರಿಂದ ಪಟ್ಟಣವು ಸಮೃದ್ಧಿ ಹೊಂದಿದಂತದಾಗಿತ್ತು. ಈ ಪಟ್ಟಣಕ್ಕೆ ಬರುತ್ತಿದ್ದ ಸಂಚಾರಿ ಶಿಕ್ಷಕರು ಮತ್ತು ತತ್ವಜ್ಞಾನಿಗಳು ವಿದ್ಯಾರ್ಥಿಗಳನ್ನು ಮತ್ತು ಜನರನ್ನು ತಮ್ಮ ಬಳಿಗೆ ಸೆಳೆದುಕೊಳ್ಳಲು ವಾಗ್ಮಿತೆಯನ್ನು ಅವಲಂಬಿಸುತ್ತಿದ್ದರು. ಅಂದರೆ ವಾಕ್ಚಾತುರ್ಯತೆಯಿಂದ ಮಾತಾಡುತ್ತಿದ್ದರು. ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಸಂಸ್ಕೃತಿಯನ್ನು ಒಳಗೊಂಡ ಒಂದು ಸಮನ್ವಯ ಬೋಧನೆ ಸಭೆಯೊಳಗೆ ನುಸುಳಿತು. ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 16ರಿಂದ 23 ವಾಕ್ಯಗಳಲ್ಲಿ ಇದರ ವಿವರಣೆಯನ್ನು ನಾವು ಕಾಣಬಹುದು. ಇವರು ತಮ್ಮ ಬೋಧನೆಯನ್ನು ಅಥವಾ ಸಂದೇಶವನ್ನು ನಿರೂಪಿಸಲು ಉತ್ತಮವಾದ ವಾದ ಮಂಡನೆಯ ಮೂಲಕ ಮಾತನಾಡುತ್ತಿದ್ದರು. ಇದರ ಫಲವಾಗಿ ಸುವಾರ್ತೀಕರಣವು ದುರ್ಬಲಗೊಂಡಿತು. ಇದು ಕೇವಲ ಕೊಲೊಸ್ಸೆ ಸಭೆಗೆ ಮಾತ್ರವಲ್ಲ, ಆದಿಮ ಸಭೆಯು ಒಟ್ಟಾಗಿ ಈ ಒಂದು ದುರ್ಬೋಧನೆಗೆ ಒಳಗಾಗಬೇಕಾಯಿತು. ಪೌಲನು ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೆದಾಗ ಅವರಿಗೆ ಹೇಳಿರುವಂಥದ್ದು, ಅಂಥವರು ಕರ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನು ಮಾಡುವವರಾಗಿ ನಯದ ನುಡಿಗಳಿಂದ, ಹೊಗಳಿಕೆಯ ಮಾತುಗಳಿಂದ ನಿಷ್ಕಪಟಿಗಳ ಹೃದಯವನ್ನು ಮೋಸಗೊಳಿಸುತ್ತಾರೆ. ಎಫೆಸ ಸಭೆಗೆ ಪೌಲನು ಹೇಳಿರುವಂಥದ್ದು, ಉರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಎಫೆಸ್ಯ 5:6. ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ಇವರು ಉರುಳಿಲ್ಲದ ದೊಡ್ಡ ದೊಡ್ಡ ಮಾತುಗಳನ್ನಾಡಿ ಬಂಡು ಬಂಡಾದ ದುರಾಶೆಯನ್ನು ಹುಟ್ಟಿಸಿ ಮರುಳುಗೊಳಿಸುವವರಾಗಿರುತ್ತಾರೆ. 2 ಪೇತ್ರ 2:18. ಎಪಫ್ರನ ಮೂಲಕ ಸತ್ಯೋಪದೇಶವನ್ನು ಕಲಿತುಕೊಂಡಿದ್ದ ಕೊಲೊಸ್ಸೆ ಸಭೆಯ ದೇವಜನರಿಗೆ ಪೌಲನು ಉಪದೇಶಿಸುತ್ತಿರುವಂಥದ್ದು ಜ್ಞಾನವಾದ ತತ್ವದ ಕುತರ್ಕವಾದ ಬೋಧನೆಯನ್ನು ಕೇಳಿಸಿಕೊಂಡು ನೀವು ಅವರ ವಾಕ್ಚಾತುರ್ಯಕ್ಕೆ ಮರುಳಾಗಿ ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಪ್ರಿಯರೇ, ಇಂದು ಕ್ರೈಸ್ತತ್ವದಲ್ಲಿ ಯಾವ ಡಿನೋಮಿನೇಷನ್ಗೂ ಸೇರದೆ ಸ್ವತಂತ್ರ ಸಭೆ ಎಂದು ಕರೆಸಿಕೊಳ್ಳುವವರು ತಮ್ಮ ಸ್ವ ಏಳಿಗೆಗಾಗಿ
ಇತರೆ ಡಿನೋಮಿನೇಷನ್ಗೆ ಹೋಗುವ ಜನರಿಗೆ ಬಂಡಾದ ದುರಾಶೆಯನ್ನು ಹುಟ್ಟಿಸಿ ಮರುಳುಗೊಳಿಸಿ ದುರ್ಬೋಧನೆ ಎಂಬ ನರಕಕ್ಕೆ ತಳ್ಳುವಂತವರಾಗಿದ್ದಾರೆ. ಹೀಗಿರಲಾಗಿ ಪ್ರಿಯರೇ, ನೀವು ಎಚ್ಚರವಾಗಿರುವುದಾದರೆ ನಿಮ್ಮನ್ನು ದೈವಿಕತೆಯಲ್ಲಿ ಕಾಪಾಡಿಕೊಳ್ಳಬಹುದು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.